ಮೇಡಮ್ ಮನೇಲಿ ಹೆಂಗಸರು ಯಾರು ಇಲ್ವಾ? ಏನು? ಅಲ್ಲ, ದೊಡ್ಡವ್ರು ಯಾರು ಇಲ್ವಾ ಅಂದೆ. ನಾವು ಥೆರಪಿಯಿಂದ ಬಂದಿದ್ದೀವಿ ಮೇಡಮ್. ಓ, ಥೆರಪಿ. ಬನ್ನಿ. ಬಂದ್ವಿ ಮೇಡಮ್. ಬಾರು. ಕೂತ್ಕೊಳ್ಳು. ನಾನು ಹೋಗಿ ಅಪ್ಪನ್ ಕರ್ಕೊಂಡ್ ಬರ್ತೀನಿ. ಮೇಡಮ್, ಅಪ್ಪ ಮಾತ್ರ ಅಲ್ಲ, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಮಾವ ಎಲ್ಲಾರನ್ನೂ ಕರ್ಕೊಂಬನ್ನಿ. ಏನಂದ್ರಿ? ಅಲ್ಲ, ಥೆರಪಿಗೆ. ಏನು? ಅಲ್ಲ, ನಿನ್ ಬಿಸ್ನೆಸ್ಗೆ ಏನಾದ್ರೂ ಯೂಸ್ ಆಗ್ಲಿ ಅಂತ. ಸಾರಿ ಮ್ಯಾಮ್, ಇವನೇನು ಇವಳು ಯಾರು ಅಂತ ಗೊತ್ತಾಯ್ತಾ? ಮ್ಯಾಟ್ರಿಮೋನಿಯಲ್ಲಿ ರಿಕ್ವೆಸ್ಟ್ ಕೊಟ್ಟಿದ್ಲಲ್ಲ, ಮೀರಾ. ಏನ್ ಮಗ, ನೀನ್ ಪ್ರೀಮಿಯರ್ ಕಸ್ಟಮರಾ? ಯಾಕೆ? ಅಲ್ಲ, ಮ್ಯಾಟ್ರಿಮೋನಿಯಲ್ಲಿ ದುಡ್ಡು ಕಟ್ಟಿದ್ರು ನಂಬರ್ ಕೊಡೋದಿಲ್ಲ. ಅಡ್ರೆಸ್ ಹೇಗೋ ಸಿಕ್ತು? ಇದು ನನ್ನ ಆಫೀಸ್ ಮೂಲಕ ಬಂದಿದ್ದು ಕಾಲ್ ಕಣೋ. ಏನ್ ಮ್ಯಾಟ್ರಿಮೋನಿ ಆಫೀಸ್ ಮುಖಾಂತರನಾ? ದೇವ್ರೇ. ಹಾಗೆ ನೋಡಿದ್ರೆ ಇದು ಕೋಇನ್ಸಿಡೆನ್ಸ್ ತರ ಅನ್ನಿಸ್ತಿಲ್ವಲ್ಲೋ? ಏಯ್, ಬಂದ್ರು. ಅಪ್ಪ, ನಾನು ಹೇಳಿದ್ನಲ್ಲ, ಇವ್ರೇನೆ. ನೀವೇನಾ ಮಿಷಿನ್ ಚೇಂಜ್ ಮಾಡೋರು? ಹೌದು ಸರ್. ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಇವಳು. ಅಪ್ಪ, ಸರಿ ಅಮ್ಮ, ಇವಾಗ ನಾನು ಏನ್ ಮಾಡ್ಬೇಕು? ಸರ್, ನೀವೇನು ಮಾಡೋದ್ ಬೇಡ, ನೀವು ಮಲ್ಕೊಂಡ್ರೆ ಸಾಕು, ಮಿಕ್ಕಿದೆಲ್ಲ ನಾವು ನೋಡ್ಕೋತೀವಿ. ಅಷ್ಟೇನಾ? ಬನ್ನಿ ಮಲ್ಕೊಳ್ಳೋಣ. ಬಾ, ಅವರೇ ಮಲ್ಗಣ ಅಂತಿದ್ದಾರೆ. ಹೋಗೋ. ಸರ್ಕೊಳ್ಳೋ. ನೀನು ಹೋಗೋ ಮುಂದೆ. ಕಿಟ್ ಓಪನ್ ಮಾಡು. ಏನಪ್ಪ ಇದೆಲ್ಲ? ಅಪ್ಪ, ನಾನು ಹೇಳಿದ್ನಲ್ಲ, ಭಯ ಪಡ್ಬೇಡಿ ಅಂತ. ಏನೂ ಆಗಲ್ಲ. ನಾನು ಅದನ್ನೇ ತಾನೇ ಹೇಳಿದೆ, ನನಗೇನೂ ಆಗಿಲ್ಲ ಅಂತ. ಸರ್, ಇದನ್ನ ನೋಸ್ ಹತ್ರ ಹಾಕೊಳ್ಳೋದು, ಇದನ್ನ ಮಾತ್ರ ತೆಗಿಬೇಡಿ. ಇದನ್ನ ನನಗೆ ಸಿಕ್ಸಿದ್ರಲ್ಲಮ್ಮ, ನೀನ್ ಹೋಗಿ ಮಲ್ಕೋ. ಸರಿ ಅಪ್ಪ, ನಾನು ಮಾಡಿ ಮೇಲೆ ಹೋಗಿ ಗಿಡಕ್ಕೆ ನೀರು ಹಾಕಿ ಹಾಗೆ ಹೋಗಿ ಮಲಗ್ತೀನಪ್ಪ. ಸರಿ ಅಮ್ಮ. ಈ ಕೆಟಪ್ ಸೂಟ್ ಆಗ್ತಿದೆ. ಹಂಗಂತೀಯಾ? ಗುಡ್ ನೈಟ್. ಗುಡ್ ನೈಟ್. ಈಗ ಏನಪ್ಪ ಮಾಡ್ಬೇಕು? ಏನು ಮಾಡಬೇಡಿ, ಮಲ್ಗಿ ಬನ್ನಿ. ಹೌದಾ? ಹಾಗೆ ಮಲ್ಕೊಳ್ಳಿ. ನಿಧಾನ. ನೀವು ರಿಲ್ಯಾಕ್ಸ್ ಆಗಿ ಸರ್. ಕಾಲ್ ನೀಡ್ಕೊಳ್ಳಿ. ಆಹಾ, ರಂಬೆ ತೊಡೆ ತರ ಇದೆ ಸರ್. ಲೇ, ಈಗ ನೀನೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನೀನು ಹೋಗಿ ಗಿಡಕ್ಕೆ ನೀರ್ ಹಾಕ್ಬೇಕು. ಲೇ ಮಗ, ನೀನ್ ಇವ್ರನ್ನ ನೋಡ್ಕೊತೀಯ? ನಾನು ನೋಡ್ಕೊಂತೀನಿ, ನೀನ್ ಹೋಗು. ನಾನು ಹೋಗಿ 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ನೀನ್ ಹೋಗು. ಜಸ್ಟ್ ಅ ಮಿನಿಟ್ ಸರ್. ಏಯ್, ನೋಡ್ಕೊಂತೀನೋ. ಅಂಕಲ್, ಏನಾದ್ರೂ ಬೇಕಿದ್ರೆ ಕೇಳಿ ಅಂಕಲ್. ಅವ್ನ್ ಮಾತ್ರ ಹೋಗ್ಬಿಟ್ಟ. ನಿನಗೆ ಕೆಲಸ ಗೊತ್ತಿಲ್ಲ. ಜಾಸ್ತಿ ಮಾತಾಡ್ಬೇಡಿ, ಮುಗ್ ಹಾಕಿರೋದು ಬಾಯಿಗೆ ಹೋಗ್ಬಿಡುತ್ತೆ. ಏನ್ ಈ ಕಡೆ? ಅಲ್ಲ, ಅದು ಗಿಡಗಳಿಗೆ ನೀರು ಹಾಕೋಣ ಅಂತ. ಗಿಡಗಳಿಗೆ ನೈಟ್ ಯಾರಾದ್ರೂ ಗಿಡಗಳಿಗೆ ನೀರು ಹಾಕ್ತಾರಾ? ಯಾಕೆ? ಯಾಕೆ ಹಾಕಲ್ಲ ಅಂತ ನೀವೇ ಹೇಳಿ. ನಾನು ಹೇಳ್ತೀನಿ, ಆದ್ರೆ ಕಾರಣ ಕೆಟ್ಟದಾಗಿದೆ ಅಂತ ಹೇಳ್ಬಿಟ್ರೆ. ಪರವಾಗಿಲ್ಲ, ಹೇಳಿ. ಗಿಡಕ್ಕೆ ಜಲದೋಷ ಬರ್ಬೋದೇನೋ ಅಂತ. ಅಯ್ಯೋ, ಇಷ್ಟೊಂದು ಅಮಾಯಕ ಅಂತ ಗೊತ್ತೇ ಇರಲಿಲ್ಲ. ನೈಟಲ್ಲಿ ಗಿಡಕ್ಕೆ ನೀರು ಹಾಕಿದ್ರೆ ನೀರು ಒಣಗಲ್ಲ. ನೀರು ಒಣಗದೆ ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತೆ. ಆಗ ಗಿಡ ಹಾಳಾಗಿ ಹೋಗುತ್ತೆ. ಅದಕ್ಕೆ. ಮತ್ ನೀವ್ಯಾಕ್ರಿ ರಾತ್ರಿ ಹೊತ್ತು ಗಿಡಕ್ಕೆ ನೀರು ಹಾಕ್ತೀನಿ ಅಂತ ಹೇಳಿದ್ದು? ಅಯ್ಯೋ ಸಾರಿ, ನೀವೇನ್ ಅನ್ಕೋತಿದ್ದೀರಾ ಅಂತ ಗೊತ್ತಾಗ್ತಿದೆ. ನಾನೊಬ್ಬ ಟ್ಯೂಬ್ಲೈಟ್ ಅಂತ ತಾನೆ. ನಾನು ಟ್ಯೂಬ್ಲೈಟ್ ಅಲ್ಲ. ನೀವೇ ತಾನೇ ನನಗೆ ಮ್ಯಾಟ್ರಿಮೋನಿಯಲ್ ರಿಕ್ವೆಸ್ಟ್ ಕೊಟ್ಟಿದ್ದು. ಹೇಳಿ. ಎಲ್ಲಾದ್ರೂ ಹೊರಗೆ ಹೋಗೋಣ. ಎಲ್ಲಿಗೆ? ಮಜ್ಜಿಗೆ ಕುಡಿಯಕ್ಕೆ. ಮಜ್ಗೆನಾ? ಇವಾಗ್ಲಾ? ಯಾಕೆ, ನೀವು ಈ ಟೈಮಲ್ಲಿ ಬಿಯರ್ ಮಾತ್ರ ಕುಡಿಯೋದಾ? ಅಯ್ಯೋ ಇಲ್ಲಪ್ಪ, ನನ್ಗೆ ಆತರ ಎಲ್ಲ ಅಭ್ಯಾಸನೇ ಇಲ್ಲ. ನಾನು ನಿಜವಾಗ್ಲೂ ಕುಡಿಯಲ್ಲ. ನಾನು ಇದುವರೆಗೂ ಕುಡ್ದೇ ಇಲ್ಲ. ನಂಬಿದೆ. ಇಲ್ಲಿ ಮಜ್ಜಿಗೆ ತಾತ ತುಂಬಾ ಫೇಮಸ್. ಹೋಗಿ ಕುಡಿಯಣ್ಣ. ಸರಿ, ಬನ್ನಿ ಹೋಗೋಣ. ಇಲ್ಲೇ ನಿಲ್ಸಿ. ಇವ್ರನ್ನೇ ನಾನು ಹೇಳಿದ್ದು. ಇವ್ರೇನಾ? ಥ್ಯಾಂಕ್ಸ್ ತಾತ. ನನ್ಗೆ ಇಷ್ಟ ದಿನ ಈ ಜಾಗನೇ ಗೊತ್ತಿರ್ಲಿಲ್ಲ. ಮೀರಾ, ನಿಮ್ಮ ಹತ್ರ ಏನೋ ಕೇಳಬೇಕು. ನೀವು ಮ್ಯಾಟ್ರಿಮೋನಿಯಲ್ ರಿಕ್ವೆಸ್ಟ್ ಕೊಟ್ಟಿದ್ರಿ. ಅದ್ರಲ್ಲಿ ನನ್ನ ಫೋನ್ ನಂಬರು ಡೀಟೇಲ್ಸ್ ಅಷ್ಟೇ ಕೊಟ್ಟಿದ್ದು. ಆದ್ರೆ ನನ್ನ ಜಾಬ್ ಡೀಟೇಲ್ಸ್ ಏನೋ ಅದ್ರಲ್ಲಿ ಹಾಕಿರ್ಲಿಲ್ವಲ್ಲ. ಬರೀ ಮೆಡಿಕಲ್ ಟೆಕ್ನಿಷಿಯನ್ ಅಂತ ಮಾತ್ರ ಹಾಕಿದ್ದೆ. ನನ್ನನ್ನು ಅದು ಹೇಗೆ ಕಂಡುಹಿಡಿದ್ರಿ? ನಿಮ್ಮೂರ್ ಯಾವ್ದು, ಏನ್ ಕೆಲಸ ಮಾಡ್ತಿದ್ದೀರಾ,
ಏನು ಓದಿದ್ದೀರಾ? ಫುಲ್ ಡೀಟೇಲ್ಸ್ ನನಗೆ ಗೊತ್ತು. ಅದೇಂಗೆ? ನಿಮ್ಮನ್ನ ಫಾಲೋ ಮಾಡ್ದೆ. ಯಾಕೆ ಭಯ ಪಟ್ರಾ? ನಿಮ್ಮ ಫೇಸ್ಬುಕ್ ಪ್ರೊಫೈಲಲ್ಲಿ ಎಲ್ಲ ಡೀಟೇಲ್ಸು ಇದೆ. ಅಯ್ಯೋ ಅದನ್ನ ನೋಡಿ ಹೇಳ್ದೆ. ಸರಿ, ಹಾಗೆ ನಿಮ್ಮ ಪ್ರೊಫೈಲ್ ಐಡಿ ಕೊಡಿ, ನಾನು ನಿಮ್ಮ ಬಗ್ಗೆ ತಿಳ್ಕೊತೀನಿ. ನನ್ನ ಪ್ರೊಫೈಲಲ್ಲಿ ನನ್ನ ಫೋಟೋ ಕೂಡ ಇರಲ್ಲ. ಏನಾಯ್ತು? ಅದೇನಂದ್ರೆ ಒಳ್ಳೆ ಕೆಲ್ಸದಲ್ಲಿದ್ದೀರಾ, ಸ್ವಲ್ಪ ಕಲರ್ ಕಮ್ಮಿ ಆದ್ರೂ ನೋಡಕ್ ಲಕ್ಷಣವಾಗಿದ್ದೀರಾ. ಸ್ವಲ್ಪ ಕಲರ್ ಕಡಿಮೆನಾ? ಓ, ಬೆಳ್ಳಗಿದ್ದೀನಿ ಅನ್ನೋ ಕೊಬ್ಬಲ್ ಮಾತಾಡ್ತಿದ್ದೀರಾ? ಅಯ್ಯೋ, ನಿಜವಾಗ್ಲೂ ಆ ಅರ್ಥದಲ್ಲಿ ಏನು ಹೇಳಿಲ್ಲ. ಮತ್ತೆ ಅಲ್ಲ, ನನ್ಗಿಂತ ಒಳ್ಳೆ ಪ್ರೊಫೈಲ್ ನಿಮಗೆ ಸಿಕ್ಕಿರುತ್ತೆ, ನನ್ನನ್ನು ಅದು ಹೇಗೆ ಚೂಸ್ ಮಾಡಿದ್ರಿ ಅಂತ ಯೋಚಿಸ್ತಿದ್ದೆ. ಹಾಗೆಲ್ಲ ಏನೂ ಇಲ್ಲ. ನಿಮ್ಮಮ್ಮನಿಗೆ ತುಂಬ ಪ್ರಾಬ್ಲಮ್ಸ್ ಇದೆ. ಹಾಗಿದ್ರೂ ಹಾಸ್ಪಿಟ್ಲಿಗೆ ಸೇರಿಸ್ತೇನೆ, ನಿಮ್ಮ ಜೊತೆಲೇ ಇಟ್ಕೋಬೇಕು ಅಂತ ಅನ್ನಿಸ್ತಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಏನು ಯೋಚಿಸ್ತಿದ್ದೀರಾ? ಏನಿಲ್ಲ, ಇದೆಲ್ಲ ತುಂಬಾ ದಿಢೀರ್ ಅಂತ ನಡೀತಾ ಇದೆಯಲ್ಲ, ಅದಕ್ಕೆ ಏನೂ ಗೊತ್ತಾಗ್ತಾ ಇಲ್ಲ. ಹೌದಲ್ವಾ? ನನಗೂ ಹಾಗೆ ಅನ್ನಿಸ್ತಿದೆ. ನಾವು ತುಂಬ ಸ್ಪೀಡಾಗಿ ಹೋಗ್ತಿದ್ದೀವಾ? ಇಲ್ಲ, ಆ ಥರನೂ ಹೇಳಕ್ಕಾಗಲ್ಲ. ಸರಿ ಬಿಡಿ, ನೋಡ್ಕೊಳ್ಳೋಣ. ಸೆಟ್ ಆದ್ರೆ ಓಕೆ, ಇಲ್ಲಾಂದ್ರೆ ಗುಡ್ ಫ್ರೆಂಡ್ಸ್ ಆಗಿರೋಣ. ಹೌದು, ಏನ್ ಕೆಲ್ಸ ರೀ ಇದು? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಇದ್ರ ಬಗ್ಗೆ ಕೇಳೇ ಇಲ್ಲ. ನೀವು ಮಾತ್ರ ಅಲ್ಲ, ಹಾ. ಈ ಕೆಲ್ಸದ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದ್ರೆ ಈ ಕೆಲ್ಸದಲ್ಲಿ ದೊಡ್ಡ ಅಡ್ವಾಂಟೇಜ್ ಇದೆ. ಏನದು? ಈ ಜಾಬ್ ಅಲ್ಲಿ ಕಾಂಪಿಟೇಷನ್ ಇಲ್ಲ. ಹೌದಲ್ವಾ? ಆದ್ರೆ ಇಡೀ ನೈಟು ಎಚ್ಚರ ಇರಬೇಕು. ಕಷ್ಟ ಅಲ್ವಾ? ಕಷ್ಟ ಏನಿಲ್ಲ, ಜಾಲಿಯಾಗೇ ಇರುತ್ತೆ. ಹೇಗೆ? ಈಗ ನನ್ನ ಫ್ರೆಂಡ್ ಎಷ್ಟು ಜಾಲಿಯಾಗಿರ್ತಾನೆ ಗೊತ್ತಾ? ಅರ್ಥ ಬೇಕಾ? ಯಾರು ಇಲ್ವಲ್ಲ? ಅಂಕಲ್ ಎದೊಳಲೇ? ಏಯ್ ಅಯ್ಯಪ್ಪ, ಲೇ ಬಾಟ್ಲಿ ತಲೆ ಅವನೇ. ಏಯ್ 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 ಅಯ್ಯಪ್ಪ, ಸಾಕು ಸರ್. ಲೇ ಇದೆ ಸರ್. ಅಯ್ಯಪ್ಪ, ಲೇ ಲೇ. ಅಪ್ಪ, ಇವಾಗ ನಿಂದಿ. ಅಯ್ಯೋ ಸತ್ತೋದ್ನ. ಲೇ ಲೇ, ಗೊರ್ಕೆ ಹೊಡಿಬೇಡ, ನಿನ್ ಕಾಲು ಬೀಳ್ತೀನಿ. ನನ್ನ ಬಿಡಪ್ಪ. ಲೇ ಲೇ ಲೇ, ಬಾಗಿಲು ತೆಗಿಯಲೇ, ಇವ್ನು ಗೊರ್ಕೆ ಹೊಡಿತಾವನೆ. ಲೇ ಆದಿ, ಏನಂತ ಆಗ್ತಿಲ್ವೋ, ಬಾಗಿಲು ತೆಗಿಯೋ. ನೀವು ಜಬಾ ಅವರ ತುಂಬ ಆತ್ಮೀಯ ಸ್ನೇಹಿತರು ಅಂತ ಕೇಳ್ಪಟ್ಟೆ. ಎಸ್ ಸರ್. ಅದು ಮಾತ್ರ ಅಲ್ಲದೆ ಅವ್ರು ಬರೆದಿರೋ ಎಲ್ಲ ಪುಸ್ತಕನೂ ನೀವೇ ಪಬ್ಲಿಷ್ ಮಾಡಿರೋದು ಅಂತ ಕೇಳ್ಪಟ್ಟೆ. ಹೌದು. ಹಾಗಿದ್ಮೇಲೂ ನಿಮ್ಮಿಬ್ಬರ ಮಧ್ಯೆ ಹೇಗೆ ಮನಸ್ತಾಪ ಬಂತು? ಮನಸ್ತಾಪ ಅಂತ ಏನೂ ಇಲ್ಲ ಸರ್, ಜಸ್ಟ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಷ್ಟೇನೆ. ಅವನೊಂದು ಕತೆ ಹೇಳಿ ಮುಗಿಸಿದ್ದ, ಅದನ್ನ ಪಬ್ಲಿಷ್ ಮಾಡೋಣ ಅಂತ ಹೇಳಿದೆ. ಇಲ್ಲ ಇಲ್ಲ, ಅದು ನನಗೋಸ್ಕರ ಬರೆದಿರೋದು, ಹಾಗಂತ ಸ್ವಲ್ಪ ಡಿಸ್ಟರ್ಬ್ ಆಗೋ ಥರ ಮಾತಾಡ್ದ ಸರ್. ಓಕೆ. ಬಟ್ ಆ್ಯಕ್ಚುಲಿ ಜಬಾ ಒಬ್ಬ ಒಳ್ಳೆ ರೈಟ್ರ್ ಸರ್. ಅವನ ಪ್ರಾಡಕ್ಟು ಹೊರಗಡೆ ಬರಬೇಕು ಅನ್ನೋ ಆಸೆಯಿಂದ ನಾನು ಸ್ವಲ್ಪ ಕೋಪದಲ್ಲಿ ಮಾತಾಡೋ ಥರ ಆಯಿತು. ಅದನ್ನು ಬಿಟ್ಟರೆ ನಮ್ಮ ಮಧ್ಯೆ ಸಮಸ್ಯೆ ಏನೂ ಇಲ್ಲ ಸರ್. ಹೀ ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ಅಷ್ಟೇ. ಕತೆ ಅವ್ರಿಗೋಸ್ಕರ ಮಾತ್ರ ಬರ್ಕೊಂಡಿದ್ದು ಅಂತ ಹೇಳಿದ್ರ? ಹೌದು ಸರ್, ಅವರಿಗೋಸ್ಕರನೇ ಬರೆದಿದ್ದು ಅಂದರು. ಓಕೆ. ನೀವು ಈ ಡ್ರಾಯಿಂಗ್ನ ಎಲ್ಲಾದರೂ ನೋಡಿದ್ರಾ? ಇಲ್ಲ ಸರ್, ನೋಡಿಲ್ಲ. ನೀವು? ಸರ್ ನೋಡಿಲ್ಲ ಸರ್. ನಾನಿನ್ನೂ ತೋರಿಸ್ಲೇ ಇಲ್ಲ. ಸರ್ ಸರ್ ನೋಡಿಲ್ಲ ಸರ್. ನೋಡಿಲ್ಲ ಅಲ್ವಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್ ನಾನು ಹೇಳ್ತೀನಿ ಸರ್. ಜಬಾ ಸರ್ ಒಂದಿನ ಕಾಲ್ ಮಾಡಿ ಬುಕ್ ಅವ್ರ ಪೇಜ್ಗೆ ನನಗೆ ಕೆಲಸ ಮಾಡಿಕೊಡಿ ಅಂತ ಹೇಳಿದ್ರು ಸರ್. ನಾನು ವರ್ಕ್ ಮಾಡಿಕೊಟ್ಟೆ ಸರ್, ಬಟ್ ಎಲ್ಲನೂ ಅವ್ರು ರಿಜೆಕ್ಟ್ ಮಾಡಿದ್ರು. ಆಮೇಲೆ ಅವ್ರಿವ್ರ ಡ್ರಾಯಿಂಗ್ನ ಕಳಿಸಿ ಈ ಡ್ರಾಯಿಂಗ್ನೇನು ಚೇಂಜ್ ಮಾಡ್ದೇನೆ ವರ್ಕೌಟ್ ಮಾಡಿಕೊಡು ಅಂತ ಹೇಳಿದ್ರು ಸರ್. ನಾನು ಮಾಡಿಕೊಟ್ಟೆ ಸರ್.